ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಾನು ಶ್ರುತಿ. ನಾನು ಬೆಂಗಳೂರಿಂದ ಕುಕ್ಕಿಂಗ್ ಹಾಗೆ ಟ್ರಾವೆಲ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಹೆಸರು SS ಡಿಜಿಟಲ್ ಡೈರೀಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಬಟ್ ವಿಡಿಯೋನ ನಾನು ಎಡಿಟ್ ಮಾಡಿ ಶೇರ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ದಿನ ಆಗೋಗ್ಬಿಟ್ಟಿರತ್ತೆ. ಸೊ ಇನ್ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಬಿಸಿ ಬಿಸಿಯಾಗಿರ್ತಕ್ಕಂಥ ಮಸಾಲೆ ದೋಸೆನ ರೆಡಿ ಮಾಡಿಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು, ಅವತ್ತು ಸ್ಕೂಲ್ ಮತ್ತು ಆಫೀಸ್ ಎಲ್ಲ ರಜಾ ಇತ್ತು. ಹಾಗಾಗಿ ಮಕ್ಕಳ ಜೊತೆ ಈ ವರ್ಷ ಹೋಳಿ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಳಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ನಾನು ಜುಂಬಾ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಟ್ರೈನರ್ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ನಮ್ಮ ಲೇಔಟಲ್ಲಿ ಇರ್ತಕ್ಕಂಥ ಪಾರ್ಕಲ್ಲಿ ಎಲ್ಲರೂ ವಿತ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಜೊತೆ ಹೋಳಿ ಸೆಲೆಬ್ರೇಷನ್ ಮಾಡಿದ್ವಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗೆ ಈ ವರ್ಷ ಮಕ್ಕಳ ಜೊತೆ ಹಾಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಳಿ ಹಬ್ಬ ಆಚರಿಸಿದ್ವಿ. ಯಾವ ರೀತಿ ಇತ್ತು ಅಂತ ನೀವು ಒಂದ್ಸಲ ನೋಡ್ಕೊಂಬನ್ನಿ. ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಹೇಗಿತ್ತು ಹೋಳಿ ಹಬ್ಬ? ನೀವು ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಹೋಳಿ ಸೆಲೆಬ್ರೇಷನ್ ನೋಡಿ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ. ಹಾಗೆ ಹೋಳಿ ಹಬ್ಬದ ದಿನಾನೇ ಈವ್ನಿಂಗ್ ಮಕ್ಕಳು ಸ್ಕೂಲಲ್ಲಿ ಕಾರ್ನಿವಾಲ್ ಅಂತ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದರು. ಸೊ ಅಲ್ಲಿ ಕೂಡ ಹೋಗಿ ಬಂದ್ವಿ. ಅಲ್ಲಿ ಯಾವ ರೀತಿ ಎಲ್ಲ ಇತ್ತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಬ್ಬರು ಅಂದರೆ ಒಂದು ಸ್ಟೂಡೆಂಟಿಗೆ 500 ರೂಪೀಸ್ ಅವರು ಮುಂಚೆನೇ ಇಸ್ಕೊಂಡಿರ್ತಾರೆ. ಅದರಲ್ಲಿ ಒಂದು 3 ಗೇಮ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್. ಅದಾದಮೇಲೆ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ 3D ಶೋ ಇರುತ್ತೆ, 15 ಮಿನಿಟ್ಸ್ ಶೋ ಇರುತ್ತೆ. ಹಾಗೆ ಬಲೂನ್ಸ್, ಪಾಪ್ಕಾರ್ನ್ ಮತ್ತು ಇನ್ನೊಂದೇನೋ ಚಾಕ್ಲೇಟ್ ಐಟಮ್ ಇತ್ತು. ಅದಷ್ಟು ಆ ಪ್ಯಾಕೇಜಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಒಂದಷ್ಟು ಅವರ ಫೇವ್ರೆಟ್ ಕಾರ್ಟೂನ್ ಕಾಸ್ಟ್ಯೂಮ್ ಹಾಕೊಂಬಂದಿರ್ತಕ್ಕಂಥ ಅವ್ರಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಹೀಗೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಹಾಗೆ ಎಲ್ಲ ಬೇರೆ ಬೇರೆ ಕ್ಲಾಸ್ ಅವ್ರಿಗೆ ಬೇರೆ ಬೇರೆ ಥರ ಎಲ್ಲ ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಯಾವ ರೀತಿ ಇತ್ತು ಅಂತ ನೀವು ಕೂಡ ನೋಡ್ಕೊಂಬನ್ನಿ.
ಹಾಗೆ ಈ ವಿಡಿಯೋದಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ವ, ಮಿಡಲಲ್ಲಿರೋದು ತೇಜು ಅಂತ ನನ್ನ ಬ್ಯಾಡ್ಮಿಂಟನ್ ಪಾರ್ಟ್ನರ್. ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ. ಹಾಗೆ ಅವ್ರು ಕೇಳ್ತಾ ಇದ್ರು, ಜಸ್ಟ್ ವಿಡಿಯೋನ ಏನು ಡೈರೆಕ್ಟಾಗಿ ಮಾತಾಡೋದಿಲ್ವಾ ಅಂತ. ಅದಕ್ಕೋಸ್ಕರ ನಗ್ತಾ ಇದ್ವಿ ಹಾಗೇನೆ. ಯಾಕಂದರೆ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಎಲ್ರಿಗೂ ಗೊತ್ತಿರ್ತಾರೆ. DNT ವ್ಲಾಗ್ಸ್ ಅಂತ ಅವ್ರ ಚಾನಲ್ ನೇಮ್, ನೀವು ಕೂಡ ನೋಡಿರ್ತೀರ. ಸೊ ಇವಾಗ ಅವರು ಕೂಡ ನಂಗೆ ಫ್ರೆಂಡ್ ಆಗಿದ್ದಾರೆ. ನಾವು ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತೀವಿ ಅಂತ ರೀಸೆಂಟಾಗಿ ನಾನು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೆ. ಸೊ ಅವ್ರ ಮಗ ಹಾಗೆ ನನ್ನ ಮಗ ಕೂಡ ಇಬ್ಬರು ಸೇಮ್ ಕ್ಲಾಸ್, ಬಟ್ ಸೆಕ್ಷನ್ ಬೇರೆ ಬೇರೆ ಇದೆ. ಹಾಗೆ ಸ್ಕೂಲಲ್ಲೂ ಕೂಡ ಅವರು ಪರಿಚಯ ಆಗಿದ್ದು. ಸೊ ಇವಾಗ ಆಲ್ಮೋಸ್ಟ್ ಡೈಲಿ ಸಿಗ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ಪೇರೆಂಟ್ಸ್ಗೂ ಕೂಡ ಪೇಯ್ಡ್ ಫುಡ್ನ ಅರೇಂಜ್ ಮಾಡಿದರು. ಓವರ್ ಆಲ್ ಕಾರ್ನಿವಾಲ್ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಸಂಜೆ ಇದ್ದಿದ್ದರಿಂದ ಬಿಸಿಲು ಕಡಿಮೆ ಇತ್ತು, ಆರಾಮಾಗಿ ಎಲ್ಲ ಓಡಾಡಿಕೊಂಡು ಇರ್ಬೋದಾಗಿತ್ತು. ಲೈಟಿಂಗ್ಸ್ ಕೂಡ ಒಂದು ಮೇನ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಹಾಗೆ ಸ್ಟಡಿ ಹಾಲಿಡೇ ಅಂತ 3 ಡೇಸ್ ರಜಾ ಸಿಗ್ತಾ ಇದೆ. 10th ಮತ್ತು 12th ಬೋರ್ಡ್ ಎಕ್ಸಾಮ್ಸ್ ಇವ್ರ ಸ್ಕೂಲಲ್ಲೇ ನಡೆಯೋದ್ರಿಂದ ಮಕ್ಳಿಗೆ ಟೈಮ್ ಪಾಸ್ ಆಗೋದು ತುಂಬಾ ಕಷ್ಟ ಆಗ್ತಿದೆ. ಹಾಗೆ ಅವ್ರ ಜೊತೆ ಆಟಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ನಾನು ಸ್ವೀಟ್ ಕಾರ್ನಿಂದ ಒಂದು ಸ್ಟಾರ್ಟರ್ ರೆಸಿಪಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಇನ್ನೊಂದು ಥರ ಟ್ರೈ ಮಾಡೋಣ ಅಂತ ಟೂತ್ ಪಿಕ್ಕಿಂದ ಈ ಥರ ಟ್ರೈ ಮಾಡಿದೆ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಹಾಗೇ ಈ ಥರ ಸ್ವೀಟ್ ಕಾರ್ನ ಕೈಯಲ್ಲಿ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಎಲ್ಲ ಬಿಡಿಸಾದ್ಮೇಲೆ ಕುದೀತಾ ಇರ್ತಕ್ಕಂಥ ನೀರಿಗೆ ಈ ಸ್ವೀಟ್ ಕಾರ್ನೆಲ್ಲ ಮುಳುಗೋ ಅಷ್ಟು ನೀರಿರಬೇಕು. ಉಪ್ಪೆಲ್ಲ ಹಾಕೋದೇನು ಬೇಡ. ಹಾಗೇ ಜಸ್ಟ್ ಒಂದು 3 to 4 ಮಿನಿಟ್ಸ್ ಕುದೀತಾ ಇರೋ ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇದನ್ನು ನಾನು ಒಂದು ಪ್ಲೇಟ್ ಅಥವಾ ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಒಂದು 10 ಮಿನಿಟ್ಸಲ್ಲಿ ಇದನ್ನು ಮಾಡಿಬಿಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಹೊತ್ತು ಮಾಡಿಕೊಂಡ್ರೆ ಕಾಫಿ ಮತ್ತು ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಣ್ಣ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಅರ್ಧ ಟೀ ಸ್ಪೂನಷ್ಟು. ಹಾಗೆ ಖಾರ ನಿಮಗೆ ಸ್ಪೈಸ್ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಖಾರದ ಪುಡಿ. ಹಾಗೆ 3 to 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್. ಹಾಗೆ 3 to 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದಿಷ್ಟೇ, ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದು ಬೇಡ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಸ್ವೀಟ್ ಕಾರ್ನಿಗೆ ಕೋಟಿಂಗ್ ಚೆನ್ನಾಗಿ ಆಗಬೇಕು, ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸ್ವೀಟ್ ಕಾರ್ನಿಗೆ ಆ ಅಕ್ಕಿ ಹಿಟ್ಟು ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಳಿಲ್ಲ ಅಂದರೆ ಒಂದು ಅರ್ಧ ಅಥವಾ 1 ಟೀ ಸ್ಪೂನಷ್ಟು ನೀರು ಚಿಮ್ಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿದ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಸ್ವೀಟ್ ಕಾರ್ನಿಗೆ ಕೋಟಿಂಗ್ ಆಗುತ್ತೆ. 1-2 ನಿಮಿಷ ಬಿಟ್ಟು ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿಬಹುದು. ತುಂಬ ಕ್ರಿಸ್ಪಿಯಾಗಬೇಕು ಅಂದರೆ 4 to 5 ನಿಮಿಷ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಕ್ರಿಸ್ಪಿಯಾಗಿ ಮನೆಯಲ್ಲೇ ಸ್ವೀಟ್ ಕಾರ್ನ್ ಸ್ಟಾರ್ಟರ್ನ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ವ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಇದನ್ನು ಕ್ವಿಕ್ಕಾಗಿ ಮನೇಲಿ ಮಾಡ್ಕೋಬೋದು. ಇವಾಗ ಕಾದಿರ್ತಕ್ಕಂಥ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸ್ವೀಟ್ ಕಾರ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬಟ್ ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಎಣ್ಣೆಗೆ ಹಾಕಿ ಸ್ವೀಟ್ ಕಾರ್ನ, ಯಾಕಂದರೆ ಇದು ಒಂದೊಂದು ಸಲ ಚಟಪಟ ಅಂತ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಎಣ್ಣೆಗೆ ಸ್ವಲ್ಪನೇ ಹಾಕಿ ಒಂದೇ ಸಲ ಒಂದು ಹಿಡಿಯೋಷ್ಟು ಹಾಕಿ ಪರವಾಗಿಲ್ಲ, ಯಾಕಂದರೆ ಇದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಬೆಂದಾದಮೇಲೆ ಇದು ತನಗೆ ತಾನೇ ಎಲ್ಲ ಸಪ್ರೇಟ್ ಆಗೋಗುತ್ತೆ. ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕಂದರೆ ಈರುಳ್ಳಿ, ಜಸ್ಟ್ ಬರೀ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಕೂಡ ಇದ್ರ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ರೆಸಿಪಿ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ತುಂಬಾ ವೀಡಿಯೋಸ್ ಬರ್ತಾ ಇದೆ. ಏನಪ್ಪ ಅಂದರೆ ರೈನ್ಬೋ ಪೂರಿ ಅಂತ. ಸೊ ಅದನ್ನು ಕೂಡ ನಾನು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ.
ರೈನ್ಬೋ ಚಪಾತಿಗೆ ನಾನಿಲ್ಲಿ ಮೊದಲು 1.5 ಕಪ್ಪಷ್ಟು 3 ಡಿವೈಡ್ ಆಗಿ ನಾನು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ರೈನ್ಬೋ ಕಲರ್ಸ್ ತುಂಬ ಡಾರ್ಕಾಗಿ ಬರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಫ್ರೈ ಆದಮೇಲೆ ಅದು ಬ್ರೌನ್ ಕಲರಲ್ಲಿ ಬರುತ್ತಲ್ವ, ಸೊ ತುಂಬ ಡಾರ್ಕಾಗಿ ಬರದೇ ಇದ್ದರೂ ಕಲರ್ಫುಲ್ಲಾಗಂತೂ ಪೂರಿ ಬರುತ್ತೆ. ಇವಾಗ ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು, ಉಪ್ಪು ಮತ್ತು ಚಿರೋಟಿ ರವೆ ತುಂಬ ಸಣ್ಣಕ್ಕಿರತ್ತಲ್ವ ಆ ರವೆ ಒಂದೊಂದು ಟೀ ಸ್ಪೂನಷ್ಟು ಒಂದೊಂದು ಪೋರ್ಷನಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೂ ನಾನು ಕ್ವಾಂಟಿಟಿ ನೋಡಿಕೊಂಡು ಅಡುಗೆ ಮಾಡೋದಿಲ್ಲ, ಹಾಗಾಗಿ ಹಾಗೆ ಮಾಡ್ತೀನಿ. ಸ್ವಲ್ಪ ಹೇಳುವಾಗ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅಡುಗೆ ಮಾತ್ರ ಪರ್ಫೆಕ್ಟಾಗಿ ಇರುತ್ತೆ. ನೀವು ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಕೊಡ್ತಾ ಇರ್ತೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಫೀಡ್ಬ್ಯಾಕ್ ಬಂತು, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಬೀಟ್ರೂಟನ್ನು ಸಿಪ್ಪೆ ಎಲ್ಲ ತೆಗೆದು ಹಾಗೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು. ಜೊತೆಗೆ ಪಾಲಕ್ ಸೊಪ್ಪನ್ನ ಮಾತ್ರ ಒಂದು 2-3 ನಿಮಿಷ ಕುದೀತಾ ಇರೋ ನೀರಲ್ಲಿ ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪು. ಹಾಗೆ ಇನ್ನೊಂದು ಕಡೆ ನೀವು ಬೇಕಂದರೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಅಂದರೆ ಪ್ಲೇನ್ ವಾಟರ್ನ ಚಪಾತಿ ಹಿಟ್ಟಿನ ಥರ ನೀವು ಕಲಿಸ್ಕೋಬಹುದು. ಸೊ ಇದಿಷ್ಟೂ ಸಪ್ರೇಟಾಗಿ ನಾನು ಕಲಸಿಟ್ಕೋತಾ ಇದ್ದೀನಿ. ಕಲಸಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ನಾದಿ ಕಲಸಿಟ್ಕೋತಾ ಇದ್ದೀನಿ. ಇದನ್ನೇ ನೆನೆಯೋದಕ್ಕೆ ಬಿಡೋದು ಬೇಡ, ಕಲಸಿದ ತಕ್ಷಣ ಹಾಗೇ ಪೂರಿ ಮಾಡ್ಕೋಬಹುದು. ಪ್ಲೇನ್ ನಾನು ಬರೀ ಬೀಟ್ರೂಟ್ ಪೂರಿನ ಒಂದು ಸಲ ತೋರಿಸಿದ್ದೆ, ಅದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ. ಬಟ್ ಇವಾಗ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಈ ಥರ ರೈನ್ಬೋ ಪೂರಿ ಅಂತ 3 ಕಲರಲ್ಲಿ ಈ ಥರ ಪೂರಿ ಮಾಡಿಬಿಟ್ಟು ತೋರಿಸ್ತಾಯಿದ್ರು. ಸೊ ಟ್ರೈ ಮಾಡೋಣ ಅಂತ ಮಾಡಿದೆ. ಏನಂದರೆ ನೀವು ಬೀಟ್ರೂಟ್ ಪೇಸ್ಟ್ ಮತ್ತು ಪಾಲಕ್ ಪೇಸ್ಟ್ನ ಮೊದಲೇ ಮಾಡಿಟ್ಕೊಂಡ್ರೆ ಬೆಳಗ್ಗಿನ ಗಡಿಬಿಡಿಲಿ ನೀವು ಈಸಿಯಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇವಾಗ 3 ಹಿಟ್ಟನ್ನು ಕಲಸಿಟ್ಕೊಂಡಿದ್ದಾಗಿದೆ. ನಾವು ಚಪಾತಿ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಬಾಲ್ ಶೇಪಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದನ್ನು ಚಪಾತಿ ಥರ ಉತ್ಕೋಬೇಕಾಗತ್ತೆ. 3 ಸಲ ಸಪ್ರೇಟಾಗಿ ಚಪಾತಿ ಥರ ಉತ್ಕೊಂಡು ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಒಂದ್ರ ಮೇಲೆ ಒಂದು ಚಪಾತಿ ಇಟ್ಬಿಟ್ಟು ಅದನ್ನು ಲಟ್ಟಿಸ್ಬೇಕಾಗತ್ತೆ. ಅದಾದಮೇಲೆ ಅದನ್ನು ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿಕೊಂಡು, ಅಂದರೆ ಇಲ್ಲಿ ಬಾಲ್ ಥರ ಮಾಡೋದಿಲ್ಲ, ಶೇಪ್ ನಾನು ತೋರಿಸ್ತೀನಿ, ಅದೇ ಥರ ನೀವು ಕಟ್ ಮಾಡಿಕೊಂಡು ಹಿಟ್ಟನ್ನು ಪೂರಿ ಶೇಪಲ್ಲಿ ಉದ್ಕೊಂಡು ಕರಿಬೇಕಾಗತ್ತೆ. ಸೊ ನಾನು ವಿಡಿಯೋನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಈಸಿಯಾಗಿ ಈ ಥರ ರೈನ್ಬೋ ಪೂರಿನ ಮಾಡ್ಕೋಬೋದು. ನೀವು ಯಾವ ಲೇಯರ್ನ ಕೆಳಗಿಡ್ತೀರಾ, ಮಧ್ಯ ಮತ್ತು ಮೇಲ್ಗಡೆ ಇಡ್ತೀರಾ, ಅದೇ ಕಲರಲ್ಲಿ ಪೂರಿಗಳು ಬರುತ್ತೆ. ಸೊ 2-3 ಥರ ಕಲರಲ್ಲೂ ನಾವು ಇದನ್ನು ಮಾಡ್ಕೋಬೋದು, ಅಂದರೆ 2-3 ಥರ ಪ್ಯಾಟರ್ನಲ್ಲಿ ಕಲರ್ ಡಿಫ್ರೆಂಟಾಗಿ ನಾವು ಮಾಡ್ಕೋಬೋದು. ಸೊ ಇವಾಗ ನೋಡಿದ್ರಲ್ವ, ಇದೇ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನೀವು ಈ ಥರ ಟ್ರೈ ಕಲರ್ ಪೂರಿನ ಮಾಡ್ಕೋಬೋದು. ಇದನ್ನು ನಾನು ಒಂದು ಚಪಾತಿ ಹಿಟ್ಟಿನ ಕವರ್ ಇರುತ್ತಲ್ಲ ಅದರಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು, ಹಾಗೆ ಲತೋಡಿಗೂ ಕೂಡ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಯಾವ ರೀತಿ ಪೂರಿ ಮಾಡ್ತೀವಿ ಅದೇ ರೀತಿ ಉದ್ಕೊಂಡು ಎಣ್ಣೆನಲ್ಲಿ ಕರಿತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ, ಬಟ್ ಬೀಟ್ರೋಟ್ ಮತ್ತು ಪಾಲಕ್ ಸೊಪ್ಪು ನಮ್ಮ ಬಾಡಿಗೆ ಪೂರಿ ಮೂಲಕ ಹೋದಂಗೆ ಆಗುತ್ತೆ ಅಷ್ಟೇ. ಯಾಕಂದರೆ ಮಕ್ಕಳಿಗೆ ಈ ವೆಜಿಟೇಬಲ್ಸ್ ಎಲ್ಲ ತಿನ್ನಿಸೋದು ತುಂಬಾ ಕಷ್ಟ. ಸೊ ಹೆಂಗೂ ಪೂರಿ ಅಂತೂ ಇಷ್ಟಪಟ್ಟು ತಿಂದೇ ತಿಂತಾರೆ, ಅದರಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ, ಕಲರ್ಫುಲ್ಲಾಗಿ ಮಾಡಿದ್ರೆ ಇಷ್ಟಪಟ್ಟು ಇನ್ನೂ ಜಾಸ್ತಿ ತಿಂತಾರೆ ಅಂತ ಹೇಳ್ತಾ, ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಈಸಿ ಆಗಿದೆ, ಹಾಗೆ ಡಿಫ್ರೆಂಟ್ ಆಗಿದೆ. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಮತ್ತು ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ಅಥವಾ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಆಗಿರ್ಬೋದು, ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.